ಹೇಳೋಕ್ಕಾಗೋದಿಲ್ಲ. ಈಗ ಸರಿ ಅಂತಂದರೆ ಅಲ್ಲಿ ಮಾತಾಡಿರೋಂಥದ್ದನ್ನು ನಾವು ಸಹ ಕೇಳಿರ್ತೀವಿ. ಒಬ್ಬ ಮಹಿಳಾ ಅಧಿಕಾರಿ ಅಂದಾಗ ಅವರ ಒಂದು ಏನು ಗೌರವ ಕೊಡಬೇಕು, ಅವರ ಘನತೆ, ಅವರ ಒಂದು ಅವರು ಅಲಂಕರಿಸೋಂಥ ಹುದ್ದೆ, ಒಂದು KS ಪದವಿನ ಪಡ್ಕೊಂಡು ಬಂದಿರೋಂಥ ಒಬ್ಬ ಮಹಿಳಾ ಅಧಿಕಾರಿ. ಅವರಿಗೆ ಒಂದು ಸಣ್ಣ ವಿಚಾರದಲ್ಲಿ ಒಂದು ಬ್ಯಾನರ್ ಸಮಸ್ಯೆಗೆ ಇಷ್ಟೆಲ್ಲ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಭಾಳಷ್ಟು ನೋವು ಮತ್ತು ಮುಜುಗರ ನಮಗೂ ಸಹ ಆಗಿದೆ. ಭಾಳಷ್ಟು ಬೇಜಾರಾಗ್ತದೆ. ರಾಜ್ಯಾದ್ಯಂತ ಈ ಸುದ್ದಿನ ನಾವು ನೋಡ್ತಾ ಇರೋಂಥದ್ದು. ಒಂದು ಸಣ್ಣ ವಿಚಾರಕ್ಕೆ ಈ ಥರದ್ದು ಮರುಕಳಿಸಬಾರ್ದು. ರಾಜೀವ್ ಗೌಡರು ಇಂಥವನ್ನೆಲ್ಲ ಸಹ ಸರಿಪಡಿಸ್ಕೊಂಡು ಅವರ ಒಂದು ಸ್ವಭಾವ, ಅವ್ರ ಗುಣ ಏನಿದೆ ಅದನ್ನೆಲ್ಲನೂ ಸಹ ಒಂದು ಸೌಮ್ಯತೆ ರೀತಿಯಲ್ಲಿ ಸಾರ್ವಜನಿಕರ ಬದುಕಿನಲ್ಲಿ ನಾವೆಲ್ಲ ಸಹಿಸ್ಕೊಂಡು ಹೋದರೆ ರಾಜಕೀಯದ ಪದವಿ ಗಳಿಸ್ಕೊಳ್ಳೋದಕ್ಕೆ ನಮಗೆ ಎಲ್ರಿಗೂ ಸಹ ಅವಕಾಶ ಆಗ್ತದೆ. ಆ ನಿಟ್ಟಿನಲ್ಲಿ ಅವರಿಗಾಗಲೇ ಕ್ಷಮೆನ ಕೇಳೋಂಥದ್ದು ಆಗಿದೆ. ನಾವು ಸಹ ಆ ಹೆಣ್ಮಗಳಿಗೆ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಇವರು ಏನು ಮಾತಾಡಿದರು ಅದರ ವಿಚಾರವಾಗಿ ನಾವು ಸಹ ಅವ್ರನ್ನ ಕ್ಷಮಾಪಣೆ ಕೇಳಿ ಅವರು ಧೈರ್ಯವಾಗಿ ಅವರ ಹುದ್ದೆಯನ್ನು ಮುಂದುವರಿಯುವಂಥದ್ದು ಮತ್ತು ನಗರಸಭೆಯನ್ನು ಭವಿಷ್ಯದಲ್ಲಿ ಇನ್ನೂ ಚೆನ್ನಾಗಿ ತೊಗೊಂಡೋಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಲಿ, ಪೌರ ಕಾರ್ಮಿಕರು ಹೆಚ್ಚಾಗಿ ಸಕ್ರಿಯವಾಗಿ ಕೆಲಸ ಮಾಡಲಿ. ಇದೊಂದು ಅತಾಚುರ್ಯ ಘಟನೆ ನಡೆದೋಗಿದೆ ಅಂಥೇಳಿ ನನ್ನ ಭಾವನೆ. ಆ ನಿಟ್ಟಿನಲ್ಲಿ ಒಳ್ಳೆಯ ದಿನಗಳು ಬರ್ತವೆ, ಶಿಡ್ಲಘಟ್ಟಕ್ಕೆ ಒಳ್ಳೆಯ ಭವಿಷ್ಯ ಇದೆ ಅಂಥೇಳಿ ನನ್ನ ಭಾವನೆ. ವಿಚಾರವಾಗಿ ನಮ್ಮದೇನು ಯಾವುದು ತೆಗ್ದಿರೋಂಥದ್ದು, ನಾವೇನು ಮಿತವಾಗಿ ಹಾಕಿದ್ವಿ ಫ್ಲೆಕ್ಸು, ತುಂಬ ಹಾಕೋಂಥದ್ದು ಏನಿರಲಿಲ್ಲ. ಕೆಲವು ಮುಖಂಡರು ಜಮೀರ್ ಅಹ್ಮದ್ ಸಾಹೇಬರ ಒಂದು ಡೈರೆಕ್ಷನ್ಸ್ ಇದೆ, ತಾವೆಲ್ಲ ಸಹಕಾರ ಕೊಡಬೇಕು ಅಂತಲೇ ಹೇಳಿದರು. ನಾವು ಸಹ ವಿಚಾರವಾಗಿ ರಾಜೀವ್ ಗೌಡ್ರ ಕಾರ್ಯಕ್ರಮ ಇದನ್ನು ಹೆಚ್ಚು ಜವಾಬ್ದಾರಿ ತೊಗೊಂಡು ಮಾಡ್ತಾಯಿದ್ದಾರೆ. ನಾವು ಅಲ್ಲಿ ಹೋಗಿ ಅವ್ರಿಗೆ ಮುಜುಗರ ಮಾಡೋಂಥದ್ದು ಬೇಡ, ನಾವು ನಮ್ಮ ಕೈಲಾಗಿದ್ದ ಸಹಕಾರ ನಿಮ್ಗೆ ಕೊಡ್ತೀವಿ, ಜನಾಂಗ ಕಳಿಸ್ಕೊಡೋಂಥದ್ದು ಮತ್ತು ಏನೋ ಒಂದಷ್ಟು ಬ್ಯಾನರ್ ತಾವೂ ಹಾಕಿ ಅಂತ ಹೇಳಿದರು. ನಾವು ಒಂದಷ್ಟು ಬ್ಯಾನರ್ ಹಾಕಿ ನಮ್ಮ ಬಲನೂ ಸಹ ಸೂಚಿಸಿದ್ವಿ. ಧೈರ್ಯನ ಒಳ್ಳೆಯದಾಗಲಿ ಅಂತೇಳಿ ಒಂದು ಶುಭಾಶಯನ ಕೋರಿದ್ವಿ ಆ ಸಿನಿಮಾಗೆ. ನುಡಿ ನಡತೆನೆಲ್ಲನೂ ಸಹ ಸಾರ್ವಜನಿಕರು ನೋಡ್ತಾ ಇರ್ತಾರೆ, ಪ್ರತಿಯೊಬ್ಬರು ಸಹ ಗಮನಿಸ್ತಾ ಇರ್ತಾರೆ. ಇದೆಲ್ಲ ಕಂಪ್ಯೂಟ್ರ್. ಈಗ ನಾವು ಇಲ್ಲೇನು ಮಾತಾಡ್ತೀವಿ ಅದು ಈಗ ಇಡೀ ತಾಲೂಕು, ಜಿಲ್ಲೆ, ರಾಜ್ಯಕ್ಕೆ ನೋಡೋಂಥ ವಾತಾವರಣ, ತಂತ್ರಜ್ಞಾನ ನಮ್ಮಲ್ಲಿ ಬಂದ್ಬಿಟ್ಟಿದೆ. ಕಳೆದ 2 ದಿನಗಳಿಂದನೂ ಸಹ ಮಾಧ್ಯಮದಲ್ಲಿ, ಪತ್ರಿಕೆಗಳಲ್ಲಿ ಶಿಡ್ಲಘಟ್ಟದ್ದೇ ಸುದ್ದಿ ಆಗ್ತಾಯಿದೆ. ನಮ್ಮ ಸ್ವಭಾವ, ನಮ್ಮ ಗುಣಗಳು ಸರಿಯಾಗಿದ್ದರೆ ಸರಿ ಅಂತಾರೆ, ತಪ್ಪಿದರೆ ತಪ್ಪು ಅಂತ ಖಂಡಿಸ್ತಾರೆ. ಅವರ ಮಾತು, ಅವರ ಹೇಳಿಕೆಗಳು ಅದು ಇವತ್ತೂ ಫಲಿತಾಂಶ ನೋಡ್ತಾ ಇದ್ದೀವಿ. ಇವೆಲ್ಲವೂ ಸಹ ಅಂಥ ಗಣನೆಗೆ ವಿಚಾರಕ್ಕೆ ಬರೋದಿಲ್ಲ. ಸಾರ್ವಜನಿಕರ ಸೇವೆ ಮಾಡೋಂಥದ್ದು, ಅವ್ರ ವಿಶ್ವಾಸ ಗಳಿಸೋಂಥದ್ದು, ಪಕ್ಷದ ಆಶೀರ್ವಾದ, ಜನಾಭಿಪ್ರಾಯದ ಮೇಲೆ ತೀರ್ಮಾನ ಮಾಡೋಂಥದ್ದು 2028 ಅಂತೇಳಿ ನಾವು ಹೇಳಿದ್ದೀವಿ. ಆವತ್ತಿನವರೆಗೂ ಸಹ ನಾವು ಸಾರ್ವಜನಿಕರ ಕೆಲಸ ಮಾಡೋಂಥದ್ದು, ಪಕ್ಷ ಕಟ್ಟೋಂಥದ್ದು ಆಗಬೇಕು, ನೀವು ಸೌಮ್ಯದಿಂದ ಪಕ್ಷನ ಕಟ್ಟಿ ಅಂತ ತಾಕೀತು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಈಗ ಅವರು ಏನು ಅವರೇ ಘೋಷಣೆ ಮಾಡಿಕೊಂಡ್ರು, ನಾವು ಅದಕ್ಕೆ ಉತ್ತರ ಕೊಡೋದ್ರಲ್ಲಿ ಏನು ಅರ್ಥ ಇಲ್ಲ. ನಾವು ಅವ್ರ ಜೊತೆ ಹೋಗೋಂಥದ್ದು ಹೇಳಿರೋದ್ರಿಂದ ನಾವು ಹೋಗಬೇಕಾಗ್ತದೆ, ಹೋಗ್ತಾಯಿರ್ತೀವಿ. ಒಂದು ಕಡೆ ಒಬ್ಬ ಮಹಿಳಾ ಅಧಿಕಾರಿ ಕಣ್ಣಲ್ಲಿ ನೀರು ತರಿಸೋಂಥ ವಾತಾವರಣ ಸೃಷ್ಟಿಯಾಗಿ ಅವರ ನೋವನ್ನು ಅವರು ಎಕ್ಸ್ಪ್ರೆಸ್ ಮಾಡಿದಾಗ ಏನಾದರೂ ಒಂದು ವಿಕೋಪಕ್ಕೆ ಹೋಗೋಂಥ ವಾತಾವರಣ ಸೃಷ್ಟಿ ಆಗ್ತದೋ, ಇಲ್ಲ ಅಲ್ಲಿ ಬಳಸಿರೋಂಥ ಪದಗಳಿಂದ ಬೇರೆಯವ್ರಿಗೆ ತೊಂದರೆಯಾಗಿ ಏನಾದರೂ ಸಮಸ್ಯೆಗಳಾಗ್ತವೆ ಅನ್ನೋ ನಿಟ್ಟಿನಲ್ಲಿ ಆ ರೀತಿಯಾದಂಥ ಬಂದೋಬಸ್ತ್ ವ್ಯವಸ್ಥೆ ಸರ್ಕಾರದ ಗೃಹ ಇಲಾಖೆಯಿಂದ ಏನು ಮಾಡ್ಕೊಬೇಕು ಅವರ ವ್ಯವಸ್ಥೆಗಳು ಅವ್ರು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಧೃತಿಗೆಡೋಂಥದ್ದಾಗಲಿ ಇಲ್ಲ ಏನೋ ಸಮಸ್ಯೆ ಸೃಷ್ಟಿ ಆಗ್ತದೆ ಅನ್ನೋಂಥ ವಾತಾವರಣ ಏನೂ ಇಲ್ಲ, ಎಲ್ಲನೂ ತಿಳಿಯೇ ಆಗ್ತಾಯಿದೆ. ಅವರೂ ರಾಜೀವ್ ಗೌಡರು ಕ್ಷಮೆ ಕೇಳಿರೋಂಥದ್ದನ್ನು ತಾವು ನೋಡಿರ್ತೀರಿ. ಹಾಗಾಗಿ ಇದು ಸಾಮಾನ್ಯ ಪರಿಸ್ಥಿತಿಗೆ ಮರಳ್ತದೆ ಅಂತೇಳಿ ನನ್ನ ಭಾವನೆ. ವಿಚಾರಗಳು ಅವರು ತೀರ್ಮಾನ ಏನು ಮಾಡ್ತಾರೆ ಅಂತ ನಾವು ನೋಡಬೇಕಾಗ್ತದೆ. ಈಗಾಗಲೇ ಇಲ್ಲಿನ ವಿಚಾರಗಳ ಬಗ್ಗೆ ವರಿಷ್ಠರಿಗೆ ವರದಿನ ಕೊಡೋಂಥ ಕೆಲಸನೂ ಸಹ ನಾವು ಮಾಡ್ತಾಯಿದ್ವಿ. ಅದರ ಮೇಲೆ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅಂತ ನೋಡೋಣ. ಅಲ್ಲ, ಕೇಸು ಒಂದು ಕಾನೂನಲ್ಲಿ ನಾವೆಲ್ಲನೂ ಸಹ ಗೌರವ ಇಟ್ಕೊಂಡು ಈ ದೇಶ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಡೀತಾ ಇರೋಂಥದ್ದು. ಈಗ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸೋಂಥ ನಿಟ್ಟಿನಲ್ಲಿ ಅವರೆಲ್ಲ ಮಾತಾಡಿರ್ತಾರೆ. ಅದಕ್ಕೆ ಕಾನೂನಲ್ಲಿ ಏನು ಉತ್ತರ ಇದೆಯೋ ಅದಕ್ಕೆ ಕಾನೂನೇ ಉತ್ತರ ಕೊಡಬೇಕು. ಆ ವಿಚಾರದಲ್ಲಿ ಅದಾಗ್ತದೆ.